ಫೀಲಿಂಗ್ ಸಖತ್ತು. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ನೀವು. ಹೆಂಗಿದೆ ನೋಡಿ ಇವರು. ಈ ಥರ ಬಂದರೆ ಒನ್ಸ್ ಯು ಕ್ಯಾನ್ ಪ್ರಾಪರ್ಲಿ ರೀಸೆಟ್ ಆ್ಯಂಡ್ ದೆನ್ ಗೆಟ್ ಬ್ಯಾಕ್ ಟು ಲೈಫ್. ಆಟೋಲ್ಲಿ ಹೋಗ್ತಾ ಇದ್ದೀವಿ ವಲ್ಪರೆಯಲ್ಲಿ ಊಟಕ್ಕೆ. ದೋಸೆ ಹೇಳಿದ್ವಿ. ಅಣ್ಣ ಸೂಪರ್ ಅಣ್ಣ. ಹಾಂ ನಮಸ್ಕಾರ ನಮಸ್ಕಾರ. ಬಾಯ್ಸ್ 1300 GS ಇವಾಗ ನೆಕ್ಸ್ಟ್ ಫ್ಯೂ ಡೇಸ್ JSP ಮೋಟರಾಡಿಂದ ಇಸ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಫ್ಯೂ ಡೇಸ್ ಇದೆ ನಮ್ಮ ರೈಡು. ಒಂದು ಕ್ರೇಜಿ ಅಡ್ವೆಂಚರ್ ಪ್ಲ್ಯಾನ್ ಇದೆ. ಸೊ ಫಸ್ಟ್ ಟೈಮ್ ಗುರು ಈ ಥರ ದೊಡ್ಡ ಗಾಡಿ ನೋಡಿಸ್ತಾ ಇರೋದು. ಯಪ್ಪ ಕತೆ. ವಾವ್, ಬಾಕ್ಸರ್ ಇಂಜಿನ್. ಕೂತ ತಕ್ಷಣ ಆ ಫೀಲಿಂಗೇನೆ ಬೇರೆ ಥರ ಗುರು ಈ ಗಾಡಿದು. ಆಲ್ ಸ್ಮೈಲ್ಸ್ ಗುರು, ಆಲ್ ಸ್ಮೈಲ್ಸ್. ಫಸ್ಟು ಕೂತ ತಕ್ಷಣ ನಾನು ಹೆಂಗೆ ಅನಿಸುತ್ತೋ ಅಂತ ಅಂದ್ಕೊಂಡೆ. ಏನು ಈಸಿಗಿದೆ ಗುರು ಇದು ಗಾಡಿ. ಐ ಮೀನ್ ಜಸ್ಟ್ ದ ಇನಿಷಿಯಲ್ ಥಾಟ್ ಇದು. ನಾವು ಅಂದ್ಕೊಡೋದೇ ಏನೋ, ಗಾಡಿ ಇರೋದೇ ಏನೋ ಅಂತಾರಲ್ಲ, ಹಂಗಾಗಿದೆ ಇದು ಕತೆ ಇವಾಗ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು ಇದು ಗಾಡಿ. ಫಸ್ಟ್ ಇನಿಷಿಯಲ್ಲೇ ಹಿಂಗೆ ಅನ್ನಿಸ್ತಾ ಇದೆಯಲ್ಲ ಥಾಟು. ಈಗಿನ್ನೂ ಶುರು ಮಾಡಿರೋದು ರೈಡು. ಹೋಗೋಣ ಆಮೇಲೆ. ಹೆಂಗಿದೆ? ಹಾಂ ಏನು ದೊಡ್ಡ ಗಾಡಿ ಮನುಷ್ಯ ಓಡಿಸೋಕ್ಕಾಗುತ್ತಾ? ನನ್ನಷ್ಟು ಎಷ್ಟು ಕೆ ಜಿ ಇದೆ? 237. ನನ್ನಂತ 4 ಜನ ಅಲ್ಲ 5 ಜನ ಆಗ್ಬೋದು. ವೆಯ್ಟ್ ಇದೆ. ಅದು ದೂರ ಇರು ಪುಟ್ಟು. ಹೋಗ್ಬೇಡ ಹತ್ರ ಆರ್ಯ, ಬಿಸಿ ಇದೆ. ಹಾಂ ಗ್ಯಾಸ್ ಅಲ್ಲ ಅದು ಎಕ್ಸಾಸ್ಟ್. ಇದು ಯಾವ ಥರ BMW ಆರ್ಯ? ಅಡ್ವೆಂಚರ್ ಥರ BMW ನಾ? ಇಷ್ಟ ಆಯ್ತಾ? ಅಡ್ವೆಂಚರ್ ಥರ ಅಂದರೆ ಹೇಗಿರುತ್ತೆ? ನಮಸ್ಕಾರ ಬಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಆಫ್ಟರ್ ಅ ಲಾಂಗ್ ಟೈಮ್ ಪ್ರಾಪರ್ ಒಂದು ಲಾಂಗ್ ರೈಡ್ ಮಾಡ್ತಾ ಇದ್ದೀನಿ ಬೈಕಲ್ಲಿ. ಸೊ ನೋಡಿ, ನಾವು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮುಂಚೆ ನಿಲ್ಸ್ಕೊಂಡಿದ್ದೀವಿ. BMW 1300 GS ಅಲ್ಲಿ ಟ್ರೋಫಿ ಎಡಿಷನಲ್ಲಿ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಇದೆ. ಸೊ ಎಲ್ಲ ಡೀಟೇಲ್ಸು ಸದ್ಯದಲ್ಲೇ ಶೇರ್ ಮಾಡ್ತೀನಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಸಂದೀಪ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ GS ಅಲ್ಲೇ. ಸೊ ಸಂದೀಪ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಫುಲ್ಲು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಕ್ರೇಜಿ! ಈಗ ಕಳೆ ಬಂತು ಟ್ರಿಪ್ಪಿಗೆ ಇನ್ನು. ಯೋ ಬ್ರೋ, ಬ್ರೋ ಸೂಪರ್ ಬ್ರೋ. ಬಾಕ್ಸರ್ ಕಮಿಂಗ್ ಟು ಲೈಫ್ ಬಾಯ್ಸ್. ಫೈನಲಿ ಒಂದು ಅದ್ಭುತವಾದ ಕ್ರೇಜಿ ರೈಡ್ ಮಾಡ್ತಾ ಇದ್ದೀವಿ. GS ಬಾಯ್ಸ್ ಕ್ರೇಜಿ. 436 ಎಷ್ಟು 8 hours 8.5 hours ತೋರಿಸ್ತಾ ಇದೆ. ಹೆಚ್ಚು ಕಮ್ಮಿ 9 hours. ಪೀಸ್ ಬ್ರೋ, ಲೆಟ್ಸ್ ಗೋ. ದೇವ್ರೆ ಸೇಫಾಗಿ ಕರ್ಕೊಂಡು ಹೋಗಿ ಬರಪ್ಪ ನಮ್ಮನ್ನೆಲ್ಲ. ವಾವ್. ಹ್ಞೂ ಬ್ರೋ, ಎಷ್ಟು RR ಇತ್ತಲ್ಲ. ಸೊ ಬೇಸಿಕ್ ಸುಮಾರೆಲ್ಲ ಸೇಮೇ.
ನಮ್ದ್ರಲ್ಲಿ ರೇಸ್ ಅಂತ ಬರುತ್ತೆ, ಇದರಲ್ಲಿ ಎಂಡ್ಯೂರೋ ಅಂತ ಬರುತ್ತೆ. ಡೈನಾಮಿಕ್ ಎರಡು ಸೇಮು. ಕ್ರೇಜಿ ಬಾಯ್ಸ್ 5:45 ಹೊರಟಿದ್ದೀವಿ. ಬೆಳಗ್ಗಿನ ಜಾವದ ರೈಡು ಸಖತ್ತಾಗಿದೆ ಗುರು. ಸೊ ಸ್ನೇಹಿತರೆ, ಇದು JSB BMW ಮೋಟಾರಾಡಿಂದ ನಾವು ಗಾಡಿನ ತೊಗೊಂಡು ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರೈಡಿಗೆ ಅಂತ ಗಾಡಿ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ದಿನ ಅಂತ ಹೇಳಿದ್ರು, ವೈ ನಾಟ್ ಡೂ ಎ ಲಾಂಗ್ ಟ್ರಿಪ್ ಅಂದ್ಬಿಟ್ಟು ಒಂದೊಳ್ಳೆ ಲಾಂಗ್ ರೈಡ್ ಪ್ಲ್ಯಾನ್ ಇರೋದು. ಸೊ ಇವತ್ತು ವಲ್ಪರೈ, ಸದ್ಯಕ್ಕೆ ಇಷ್ಟೇ ಹೇಳೋದು ಪ್ಲ್ಯಾನು, ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಪ್ಲ್ಯಾನ್ಸು. ಏನು ಫೀಲಿಂಗರು, ಸಖತ್ತು, ಎಂಜಾಯಿಂಗ್ ಇಟ್. ಸುಮಾರು ದಿನ ಆದಮೇಲೆ ಈ ಥರ ಫೀಲ್ ಸಿಗ್ತಾ ಇದೆ ಅಂತ ಅನ್ಬೋದು ಗುರು. ವಾವ್, ನಿಂತ್ರೆ ಫುಲ್ಲು ವಿಂಡೋ. ಯಪ್ಪ, ಫೀಲ್ಸ್ ಲೈಕ್ ಹೋಮ್. ಈ ಗಾಡಿ ಮಾತ್ರ ಫೀಲ್ಸ್ ಲೈಕ್ ಹೋಮ್. ಬೆಣ್ಣೆ ಹೂವು ಥರ ಹೋಗ್ತಾ ಇದೆ. ಏನು ಲೈಫಲ್ಲಿ ಇಂಥ ಇಂಜಿನಿಯರಿಂಗ್ನ ಫೀಲ್ ಮಾಡಿಲ್ಲ ಅಂದರೆ ಯಪ್ಪ, ವಿಲ್ ಬಿ ಮಿಸ್ಸಿಂಗ್ ಬಿಗ್ ಟೈಮ್. ಲೈಫಲ್ಲಿ ಒಂದ್ಸಲ GS ಓಡಿಸ್ಬೇಕು ಅಂತ ಅನಿಸ್ತು. ಐ ಮೀನ್, ಬೇರೆಯವರಿಗೆ ಓಡಿಸಿಲ್ದೇ ಇರೋರು ಓಡಿಸ್ಬೇಕು ಒಂದ್ಸಲ ಆದ್ರೆ ಲೈಫಲ್ಲಿ ಗಾಡಿನ. ವಾವ್, ಅದು ಹೈವೇಲಿ. ಸೆಟ್ಟಿಂಗ್ ಇಟ್ಟರೆ ವಿಂಡೋ ತಲೆಗೆ ಹೊಡೆಯುತ್ತೆ. ಕೆಳಗಿಡ್ಬೇಕು ಸ್ವಲ್ಪ, ಕರೆಕ್ಟಾಗಿ ಪರ್ಫೆಕ್ಟ್ ಆಗುತ್ತೆ. ಏನು ಬ್ರೋ ಇದು, ರೋಡ್ ಕಿತ್ತಾಕಿರೋದಾ? ಏನು ಕತೆ ಹಿಂಗಾಗಿದೆ? ಇದಂತೂ ಹುಷಾರಾಗಿ ಆಕ್ಸಿಲರೇಟ್ ಮಾಡಬೇಕು. ಹಾಂ, ಮೂವ್ ಆಯ್ತಾ? 5:45 ಎಲೆಕ್ಟ್ರಾನಿಕ್ ಸಿಟಿ ಡ್ರೈವರ್ ಹತ್ತಿರಲಿಲ್ಲ ಇನ್ನೂ. 6:35 ಆಲ್ರೆಡಿ ಒಂದೊಳ್ಳೆ ಸ್ಪಾಟಿಗೆ ಬಂದುಬಿಟ್ಟಿದ್ದೀವಿ. ನೋಡಿ ಎಷ್ಟು ಬೇಗ. ಒಳ್ಳೆ ಮಾರ್ನಿಂಗ್ ಸನ್ರೈಸು, ಸಖತ್ಗರು. ಅರ್ಲಿ ಮಾರ್ನಿಂಗ್ ರೈಡ್ಸ್, ಬ್ಯೂಟಿಫುಲ್. ಸೊ ಸಂದೀಪು, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ನಾವು ಲಾಂಗ್ ಬಿಫೋರ್ ಮೈಸೂರಲ್ಲಿ S1000RR ಅವಾಗೆಲ್ಲ ಮೀಟಪ್ ಮಾಡಿದ್ವಿ ಒಂದು. ಅವಾಗ ನಾವೆಲ್ಲರೂ ಸಿಕ್ಕಿದ್ವಿ. ಆಫ್ರಿಕಾ ಟ್ವಿನ್ ಇತ್ತು ಸಂದೀಪ್ ಹತ್ರ. ಇವಾಗ ಆಫ್ರಿಕಾ ಟ್ವಿಟ್ಟು BMW ಬಾಯ್ಸ್. ಆವಾಗ ನಮ್ಮದು BMW S1000RR ಇತ್ತು. ಇವಾಗ ಈಗೇನು ಗಾಡಿ ನಮ್ಮದಲ್ಲ, ಆದರೂ ಮಜಾ ಮಾಡೋದು ನಾವೇ. ಬಟ್ ದಟ್ ವಾಸ್ 2022 ಇರಬೇಕು. ನಾವು ಸಿಕ್ಕಿದ್ದು 2022. ರೀಸೆಂಟ್ಲಿ ನಾವೊಂದು ಟ್ರೈಯಂಪ್ ಈವೆಂಟಲ್ಲಿ ಸಿಕ್ಕಿದ್ವಿ. ಅದಾದಮೇಲೆ ಇವಾಗ ಮತ್ತೆ ಅಗೈನ್ ರೈಡೇ ಮಾಡಿಬಿಡೋದ ಅಂತ ಮಾಡ್ತಾ ಇದ್ದೀವಿ. ಸೋಫಾರು ಕಿಕ್ಯಾಸ್ ಆಗಿದೆ ರೈಡು, ಸಕ್ಕತ್ತಾಗಿದೆ. ಒಟ್ಟಿಗೆ ರೈಡ್ ಮಾಡ್ತಿರೋ ಫೀಲ್ ಮಾತ್ರ ಆಹಾ. ಬಾಕ್ಸರ್ ಇಂಜಿನ್ನು 70 ಕಿಲೋಮೀಟರ್ಸ್ ಇದೆ ಸೇಲಮು. 710 120 ಕಿಲೋಮೀಟರ್ಸ್ ತೋರಿಸ್ತಿದೆ ರೇಂಜು. ಒಂದ್ಸಲ ಫ್ಯೂಲ್ ಅಪ್ ಮಾಡಿಸ್ಬಿಡೋದು. ಸೊ ಎಷ್ಟಾಗುತ್ತೆ ನೋಡೋಣ. ನಿನ್ನೆ 1700 ಚಿಲ್ಲರೆನೋ ಹಾಕ್ಸಿದ್ದೆ. ಆಲ್ಮೋಸ್ಟ್ 300 ಹತ್ರ ಬಂದಿದೆ ರೇಂಜು ಫ್ಯೂಲ್ ಅಪ್ ಮಾಡಿದ್ಮೇಲೆ. ಇವಾಗ 300 ಮೇಲೆ ತೋರಿಸ್ತಾ ಇದೆ ರೇಂಜು. ಮೇಯ್ನು ಈ ಟರ್ನಲ್ಲಿ ಈ ಥರ ಮಾರ್ಕರ್ಸ್ ಇದಾಗ್ತಾರ, ಸೇಫ್ಟಿಗಂತೇನೋ ಹಾಕ್ತಾರವರು. ಬಟ್ ಏನಂದ್ರೆ ಅಲ್ಲೇ ಆ್ಯಕ್ಚುಲಿ ವೀಲಿಗೆ ಟ್ರ್ಯಾಕ್ಷನ್ ಹೋಗೋದು. ವೀಲ್ ರೋಡ್ಗೆ ಅಂಟ್ಕೊಂಡಿರ್ಬೇಕಲ್ಲಿ. ಇವ್ರು ಅಲ್ಲಿ ರಂಬಲ್ ಸ್ಟ್ರಿಪ್ಸು ಈ ಥರ ಪ್ಯಾಚ್ ಮಾಡಿಬಿಡ್ತಾರೆ. ಏನು ಇವ್ರದ್ದು ತಲೆಯಲ್ಲಿ ಹಿಂಗೆ ಅಂತ ಅರ್ಥ ಆಗಲ್ಲ. ಅವರು ಟ್ರಕ್ ಡ್ರೈವರ್ಗಳೆಲ್ಲ ನಿದ್ದೆಗಿದ್ದೆ ಹೊಡೆದಿದ್ರೆ ಎದ್ದೇಳಿ ಅಂತ ಹಿಂಗೆ ಹಾಕ್ತಾರೆ. ಬಟ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕರೆಕ್ಟಾಗಿ ಟ್ರ್ಯಾಕ್ಷನ್ ಇರಬೇಕು ವೀಲ್ಗೆ. ಬಿಡಿ ಬ್ರೋ, ಅಲ್ಲೆಲ್ಲ ಹಾಕಲ್ಲ, ಇಲ್ಲಿ ಹಾಕ್ತೀವಿ ಬೇಕಂದ್ರೆ. ಇಲ್ಲಿ ತಿಂಡಿ ತಿಂದಿದ್ದೀನಿ, ಯಾವಾಗ ನೆನಪಿದೆ.
ಯಾವ ಜಮಾನದಲ್ಲಿ ಗೊತ್ತಿಲ್ಲ. ಆದರೆ ಇಲ್ಲಿ ABD ಪ್ಯೂರ್ ವೆಜ್ ರೆಸ್ಟೋರೆಂಟಲ್ಲಿ ನಿಲ್ಲಿಸಿ ದೋಸೆ, ಇಡ್ಲಿ, ವಡೆ, ಪೊಂಗಲ್ ತಿಂದ್ವಿ. ಬ್ರೇಕ್ಫಾಸ್ಟ್ ಚೆನ್ನಾಗಾಯಿತು. ಸೊ ಸಂದೀಪ್ ಅವ್ರದ್ದು ಟ್ರಿಪಲ್ ಬ್ಲ್ಯಾಕು, ಇದು ಟ್ರೋಫಿ ಎಡಿಷನು. ಸೊ ಇದು ಆಕ್ರಾಸ್ ಸ್ಲಿಪಾನ್ ಹಾಕಿದ್ದಾರೆ. ಸೊ ಒಂದಷ್ಟು ದಿನ ಆರಾಮಾಗಿ ಪೀಸಾಗಿ ಓಡಾಡ್ಕೊಂಬರೋಣ ಅಂತ. ಸೊ ಹಾಗೆಯೇ ಇದರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತಲೂ ನೋಡೋದ. GSದು ಸೋ ಫಾರ್ ಫಾಲಿಂಗ್ ಇನ್ ಲವ್ ಬ್ರೋ. ಇಲ್ಲಿ ತಮಿಳ್ನಾಡಲ್ಲೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾರು ಇದ್ದರೆ ವಿಜಯ್ಗೆ ಫೋನ್ ಹೊಡಿಯೋಣ. 10 ಗಂಟೆ ಮಳೆ ಇರ್ಬೋದು ಅಂದ್ಕೊಂಬಂದರೆ ಇಲ್ಲಂತೂ ನೆಕ್ಸ್ಟ್ ಲೆವೆಲು ಶೆಕೆ ಬಿಸ್ತು. ಹಾಕದ ಇಲ್ಲಿ ಬ್ರೇಕು. ಇಷ್ಟೊತ್ತು ಹೈಪರ್ ವೀವ್ ಹಾಕಿದೆ. ಇವಾಗ ಸ್ವಲ್ಪ ಸಲ ನೋಡೋಣ ಹೆಂಗೆ ಬರುತ್ತೆ ಅಂತ ಚೇಂಜ್ ಮಾಡಿದ್ದೀನಿ. ಹೈಪರ್ ವೇವಿಂದ ಸೂಪರ್ ವೇವ್ ಹಾಕಿದ್ದೀನಿ ವಿಡಿಯೋ. ಈ ಊರ ಹೆಸ್ರು ಏನಣ್ಣ? ಊರ ಹೆಸರು ಎನ್ನ ಊರಿದು? ಪೊಲ್ಲಚ್ಚಿಂದ 3rd ರೌಂಡ್ ಫುಲ್ ಟ್ಯಾಂಕ್ ಹೊಡಿಸ್ತಾ ಇದ್ದೀವಿ. 1535. ಹಾಂ ಹಾಕೋಣ ಬನ್ನಿ ಬ್ರೇಕ್. ಇಲ್ಲಿ ಹಾಕದಾ? ಹಿಂಗೆ ಬನ್ನಿ, ಈ ಕಡೆ ತಿರುಗಿಸ್ಬಿಟ್ರಾಯ್ತು ರೈಟ್ಗೆ ನನ್ನ ಪಕ್ಕ. ಸೊ ಸ್ವಲ್ಪ ಹೊತ್ತು ಈಗ ಚಿಲ್ ಮಾಡಿ 1%. ಅಯ್ಯೋ, ಇಲ್ಲಿ ತನಕ ಬ್ಯಾಟ್ರಿ ಬಂದು ಇವಾಗ 1% ತೋರಿಸ್ತಾ ಇದೆ. ಅವರು ಸಿಕ್ಕಿದ್ರು ದಾರಿಲಿ, ಬ್ಯಾಂಗ್ಳೂರಿಂದ ರೈಡ್ ಮಾಡ್ತಾ ಇದ್ದಾರೆ. ಸುಜುಕಿ ಮತ್ಸುರಿ ಇವೆಂಟಲ್ಲಿ ಮೀಟ್ ಮಾಡಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಮುಂದೆ ಎಲ್ಲಿ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಗೆಟಪ್ ಚೇಂಜ್ ಮಾಡಿಬಿಟ್ಟಿದ್ದೀವಿ. ರೈನ್ ಗೆಟಪ್ಗೆ ಬಂದುಬಿಟ್ಟಿದ್ದೀವಿ. ಗ್ಲೌಸು ಎಲ್ಲ ಚೇಂಜು. ಸೊ ಇವಾಗ ವಲ್ಪರೈ ಕಡೆ ಹೋಗ್ತಾ ಇದ್ದೀವಿ. ಕ್ರೇಜಿಗಿದೆ ಗುರು. ಮೌಂಟೈನ್ಸು, ಮುಂದೆ ಕ್ಲೌಡ್ಸು ನೋಡ್ತಾ ಇದ್ರೆ ಫುಲ್ಲು ರೈನ್ ಗೆಟಬಲ್ ಸೆಟ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. 2017 18 ಆಸ್ತಿ ನಾನು ನನ್ನ ಫ್ರೆಂಡ್ ಸಂತೋಷ್ ನಾವು ಬಂದಿದ್ವಿ ವಲ್ಪರೈಯಿಂದ ಹಾಗೇನೆ ಕನ್ಯಾಕುಮಾರಿ ಎಲ್ಲ ಮಾಡಿದ್ವಿ ಆ ಟೈಮ್. ಒಂದು 3-4 ಡೇಸು. ಏನು ಗುರು ಅದು ವ್ಯೂ, ಅದು ಸೈಕಾಗಿದೆ. ವಾವ್. ನೋಡಿ ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಯ್ತು ನೋಡಿ. ವಾವ್, ಅಲ್ಟಿ ಗುರು, ಅಲ್ಟಿ. ಯಾಕೆ ಲಾಸ್ಟ್ ಟೈಮ್ ಬಂದಿರೋದು ಆ ಟೀ ಎಸ್ಟೇಟ್ದು ಪಾರ್ಟ್ ಬಿಟ್ಟರೆ ಇನ್ನೇನು ನೆನಪಿಲ್ಲ ನಿಜ ಹೇಳ್ಬೇಕಂದ್ರೆ. ವೆಲ್ಕಮ್ ಟು ಅನ್ನಮನೈ ಟೈಗರ್ ರಿಸರ್ವ್ ಪೊಲಚ್ಚಿ. ಸೊ ಬೈಸ್, ಇಲ್ಲಿ ಒಂದು ಗಾಡಿಗೆ, ಒಂದು ಪರ್ಸನ್ಗೆ, ಒಂದು ಕ್ಯಾಮ್ರಾಗೆ 100 ರೂಪಾಯಿ ಲೆಕ್ಕಕ್ಕೆ ತೊಗೊಂಡ್ರು. ಕ್ಯಾಮ್ರಾಗೂ ಬಿಲ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಯಪ್ಪ, ಫುಲ್ಲು ಶೆಕೆ ಹೊಡಿತಾ ಇದೆ ಒಳಗೆ. ಆಹಾ, ವಾವ್, ಸೂಪರ್ ಗುರು. ಫುಲ್ಲು ಹೇರ್ ಪಿನ್ ಬರುತ್ತಲ್ಲ, ಅಪ್ಪತ್ತದಿರುತ್ತಲ್ಲ, ಅದು ಹುಷಾರಾಗಿರ್ಬೇಕಿರೋದು ಮೀನು. ಎಲ್ಲ ಕಡೆ ಲವ್ ಬರ್ಡ್ಸೇ ಇದ್ದಾರೆ ಅಲ್ಲ ಬ್ರೋ ಫುಲ್ಲು. ಕರೆಕ್ಟಾಗಿ ಹೇಳಿದ್ರಿ.
ನೋಡಿ ಬಾಯ್ಸ್ ಹೆಂಗಿದೆ ಸ್ಪಾಟು, ನೆಕ್ಸ್ಟ್ ಲೆವೆಲ್. ಗಾಡಿ ನಿಲ್ಸೋಕ್ಕೆ ಹೆದರಿಕೆ ಬ್ರೋ, ಸ್ಟ್ಯಾಂಡ್ ಹಾಕೋಕ್ಕೆ ಹೆದರಿಕೆ ಆಗ್ತಾಯಿತ್ತು. No problem. No problem. Okay, okay. Bye. See you. Thank you. Wish you the same. Thank you. Bye. ಮಳೆ ಈಗ ಹುಷಾರಾಗಿ ಹೋಗ್ಬೇಕು. ಮಳೆಯಲ್ಲಿ ಜೊತೆಯಲ್ಲಿ ಸೂಪರ್ ಗುರು. ವಾಹ್, ಸೂಪರ್ ಗುರು. ಅದೇನು ಬ್ರೋ ಹಾಸ್ಪಿಟಲ್ ಪ್ಲಸ್ ವಾಟರ್ಫಾಲ್ ಅಂತ ಇದೆ, ಏನು ಹಾಸ್ಪಿಟಲ್ ಒಳಗೆ ವಾಟರ್ಫಾಲ್ ಇರುತ್ತಾ? ಅಯ್ಯೋ, ಟೌನ್ ಹೆಸರೇ ವಾಟರ್ಫಾಲಾ? ಕ್ರೇಜಿ. ಈಗ ಈ ಸ್ಪಾಟ್ಗಳು ಕೆಲವುದು ಅವಾಗ ಬಂದಿರೋದು ನೆನಪಾಗ್ತಾ ಇದೆ. ಎಲ್ಲಿ ಕ್ಯಾಮ್ರಾ ನೀವು ಆಫ್ ಮಾಡೋ ಹೋದ್ರೆ ಅವಾಗೇ ಸ್ಪಾಟ್ ಬರೋದು ಕರೆಕ್ಟಾಗಿ. ನೋಡಿ ಬಾಯ್ಸ್, ಏನು ಸಖತ್ತಾಗಿದೆ, ನೀವೇ ನೋಡಿ. ಅಂತೂ ಮಳೆಯಲ್ಲಿ, ಒಳ್ಳೆ ಮಳೆಯಲ್ಲಿ ಒಂದು ಪ್ರಾಪರ್ ಬೈಕ್ ರೈಡು ಸಖತ್ತಾಗಿದೆ ಗುರು. ಮಾನ್ಸೂನ್ಸ್ ಕರೆಕ್ಟಾಗಿ ಮಳೆ ಸಿಕ್ಕಾಕೊಂಡು ಮಳೆ ಬರ್ತಾ ಇದೆಯಲ್ಲ ಬ್ರೋ, ಸುಮ್ಮನೆ ಮಳೆ ಅಲ್ಲ, ಪ್ರಾಪರ್ ಮಳೆ. ಏ ಕ್ರೇಜಿ, ಸೂಪರ್ ಬ್ರೋ, ಚಿಲ್. ಸಖತ್ತಾಗಿದೆ ಗುರು ವೆದರು, ಹೆಂಗಿದೆ ನೀವೇ ನೋಡಿ. ಚಿಂದಿ. ಸ್ನೇಹಿತರೆ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ ವೆದರ್. ಇದಕ್ಕಿಂತ ಬೇಕಾ ಲೈಫು ಒಂದೊಂದ್ಸರಿ? ಸ್ಮಾಲ್ ಥಿಂಗ್ಸ್ ಹ್ಯಾಪಿನೆಸ್ ಅಂತಾರಲ್ಲ, ಇದಕ್ಕೇನೆ. ಜಸ್ಟು ಒಂದು ರೈಡು, ಅದರಲ್ಲೂ ವೆದರ್ ಈ ಥರ ಇದ್ಬಿಟ್ರು ಅಂತೂ ಚಿಂದಿ. ಸಕ್ಕತ್ಗರು ಗಾಡಿ ಅಂತೂ ನೆಕ್ಸ್ಟ್ ಲೆವೆಲು. ಶಬಾ, ಏನು ಕಾಣ್ತಾನೆ ಇಲ್ಲ, ಫುಲ್ಲು ಬ್ಲೈಂಡು. ಫೋರ್ಟಿ ಇದೆಯಾ? 31 ಇದೀವಿ ಇನ್ನೂ ನಾವು. 40 ಇದೆ ಟೋಟಲು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ. ಏನ್ ಬ್ರೋ ಇದು, ಸೂಪರ್ ಬ್ರೋ, ಸಖತ್ ಬ್ರೋ. ಹೆಂಗಿದೆ ನೋಡಿ ಬ್ರೋ. ಕ್ರೇಜಿ, ಹೆಂಗಿದೆ ನೋಡಿ ಬ್ರೋ ಇದು. ಬ್ಯೂಟಿಫುಲ್ ಗುರು, ವಾವ್. ಈ ಥರ ಬಂದರೆ ಒನ್ಸ್ ಯು ಕ್ಯಾನ್ ಪ್ರಾಪರ್ಲಿ ರೀಸೆಟ್ ಆ್ಯಂಡ್ ದೆನ್ ಗೆಟ್ ಬ್ಯಾಕ್ ಟು ಲೈಫ್. ಏನಾರ ಒಂದೊಂದು ಸೀಟ್ ಇದ್ದೇ ಇರುತ್ತೆ ಬ್ರೋ ಎಲ್ಲರ ಲೈಫಲ್ಲೂ. ಬ್ರೇಕ್ ತೊಗೊಬೇಕು ಒಂದ್ಸಲ, ಒನ್ಸ್ ಇನ್ ಎ ವೈಲ್.
ಕಾರ್ ಬರ್ತಾ ಇದೆ ಬ್ರೋ. ನನ್ನ ವೈಫ್ನ ಪಪ್ಪ ಕರ್ಕೊಂಬರ್ಬೇಕಿತ್ತು ಈ ಥರ ಟ್ರಿಪ್ಪು, ಖುಷಿಯಾಗೋರು. ಏನಾಯಿತು? ಹಾಂ ಹಾಂ. ಅಯ್ಯೋ, ಬಂದ್ರಾ ಪೀಸಾಗಿ? ಏನು ಸಕ್ಕತ್ತಾಗಿದೆ ಗುರು ಇದು. ಈಗ ನೋಡಿ ಇದು ಹೆಂಗಿದೆ, ವಾವ್ ಸೈಕ್ ಬ್ರೋ ಇದು. ಬ್ರೋ ಹೋಗಿ ನಾನು ಇನ್ನೊಂದು ಫೋಟೋ, ಬೈಕ್ದೊಂದು ಸಿಂಗಲ್ ಫೋಟೋ ಹೊಡೆದ್ಬಿಟ್ಟು ಬರ್ತೀನಿ. ಯಾಕೋ ತಡೀತಾ ಇಲ್ಲ ಮನ್ಸು. ನಿಲ್ಲಿಸಿ ಹಿಂದೆ ನಿಮ್ದೊಂದು ಸಿಂಗಲ್ ಹೊಡಿತೀನಿ ಫೋಟೋ. ಹಂಗೆ ಸೆಕ್ಸಿ ಇದೆ ಬ್ರೋ, ಏನು ಬ್ಯೂಟಿಫುಲ್ ಆಗಿದೆ ನೋಡಿ ನೀವು. ವಾವ್ ಸೂಪರ್ ಗುರು. GS ಅಲ್ಲಿ ಈ ಥರ ರೋಡ್ ಟ್ರಿಪ್ಪು ನಾನು ಅಂದ್ಕೊಂಡಿರಲಿಲ್ಲ. ಸಕ್ಕತ್ತಾಗಿದೆ ಗುರು. ಏರ್ಪೇನ್ ಕಾರ್ ಇದೆ. ಹ್ಞೂ ಬ್ರೋ, ಇವಾಗ ಸ್ವಲ್ಪ ಬೆಳಕು ಬಂತು. ಹರಿನ್ ಸಿಕ್ಕಿದ್ರು ದಾರಿಲಿ, ಹಾಗೇನೆ ಸಿಕ್ಕಿ ಸುಮಾರು ದೂರ ರೈಡ್ ಮಾಡಿದ್ವಿ ಒಟ್ಟಿಗೆ. ಸೊ ಟೇಕ್ ಕೇರ್ ಬ್ರೋ, ಹ್ಯಾವ್ ಫನ್, ಸೇಫ್ ರೈಡ್. ಸರಿನಾ? ಇಲ್ಲಿಂದ ಅವ್ರದ್ದು ಅಷ್ಟೇ ಬೇರೆ ಕಡೆ, ನಮ್ಮದು ಬೇರೆ. ಸಿಗೋಣ ಬ್ರೋ, ಸಗತ್ತು. ಬಾಯ್ ಬಾಯ್, ಥ್ಯಾಂಕ್ ಯು. ಹಾಂ, ಕ್ರೇಜಿ. ಈ ಥರ ಜಾಗದಲ್ಲೇ ಉಳ್ತಿದ್ದೀವಿ ನಾವು ಬಂದಾಗ್ಲೂ. ಇದೇ ಸ್ಟಾರ್ಟಿಂಗ್. ನಮ್ಮ ಮುಂಚೆ ಇಲ್ಲೇ ಎಲ್ಲ ಇರಬೇಕು. 3 o'clock ರೀಚ್ ಆಗಿದ್ದೀವಿ ವಿತ್ ಬ್ರೇಕ್ಸು, ಶೂಟ್ಸು, ಎವ್ರಿಥಿಂಗ್. ಗುಡ್. ಇದೇ ನಮ್ಮಷ್ಟೇ ಸಂದೀಪ್ ಅವರೇ ಆ್ಯಕ್ಚುಲಿ ಇದನ್ನ ಹುಡುಕಿ ಬುಕ್ ಮಾಡಿರೋದು. ಏನು ಬ್ರೋ, ಝೆನ್ ವಿಸ್ತಾ ಅಂತ. ಸಗದಾಗಿದೆ, ಸಿಂಪಲ್ ಆ್ಯಂಡ್ ಪೀಸ್ಫುಲ್ಲು. ನೋಡಿ ಹಿಂಗಿದೆ ವ್ಯೂ ಒಳಗಡೆಗೆ. ಸಖತ್ತು ರೈಟ್. ಏನೇನು ಮನೆ ಇಲ್ಲಿ ಸಕ್ಕತ್ತಾಗಿದೆ ಬಾಯ್ಸ್. ಆಚೆ ಇಲ್ಲಿ ಆರಾಮಾಗಿ ಕೂತ್ಬಿಟ್ಟು ಕರಿತಾಯಿದೆ ನನಗೆ ಆಫ್ ರೋಡು. ಸಖತ್ತು ಗುರು. ಎಷ್ಟು ಬ್ರೋ, 3:30 ಆಗಿದೆಯಾ ಟೈಮು? 3:15. ಅಷ್ಟೊತ್ತೆಲ್ಲ ಆಟ ಆಡ್ಕೊಂಡು ಬಂದು ಎಲ್ಲ ಆಗಿ. ಸೊ ಇವಾಗೇನಿಲ್ಲ, ಒಂದು ರೌಂಡ್ ಎಲ್ಲ ಫ್ರೆಶ್ ಅಪ್ ಆಗಿ ಹೋಗಿ ಹೊಟ್ಟೆಗೆ ಏನಾರು ಹಾಕ್ಕೊಬೇಕು. ಫುಲ್ ಹಶ್ವಾಗ್ತಾಯಿದೆ, ಏನೂ ತಿಂದಿಲ್ಲ. ಅಂದರೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ದೋಸೆ, ಇಡ್ಲಿ, ಪೊಂಗಲ್ಲು. ರೈಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗುರು, ಸಕ್ಕತ್ತಾಗಿತ್ತು. ನಾವು ಎಂಜಾಯ್ ಮಾಡ್ಕೊಂಬಂದ್ವಿ ಮಾತ್ರ. ಅದ್ಭುತ. ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್. ಹಾಗೇನೆ ವಲ್ಪರೈಯಲ್ಲಿ ಬೀಚ್ ಹೊಡಿತಿದ್ದೀವಿ ನಾನು ಮತ್ತು ಸಂದೀಪ್ ಬ್ರೋ. ಯಾವುದು ಬ್ರೋ ನಾವು? ಲಕ್ಷ್ಮೀ ಮೆಸ್ ಅಲ್ಲ? ಲಕ್ಷ್ಮೀ ಚೆಟ್ಟಿನಾಡ್ ಮೆಸ್. ಹಾಂ, ಸೊ 2 ಇದೆ. ಲಕ್ಷ್ಮೀ ಮೆಸ್ ಅಂತ ನಿಮ್ಗೆ ಸ್ಟಾರ್ಟಿಂಗೇ ಒಂದು ಸಿಗುತ್ತೆ ವಲ್ಪರೈಯಲ್ಲಿ ಮೇಯ್ನ್ ರೋಡಲ್ಲಿ. ಅದಕ್ಕೆ ಹೋಗ್ಬೇಡಿ, ಇದು ಸಣ್ಣ ಒಳಗಡೆ ಗೂಡಲ್ಲಿ ಹೋಗಿ ಊಟ ಮಾಡಬೇಕು. ಡೀಸೆಂಟಾಗಿದೆ, ಚೆನ್ನಾಗಿತ್ತು, ಫುಡ್ ಟೇಸ್ಟ್ ಚೆನ್ನಾಗಿತ್ತು. ಸೊ ಹಾಗೇ ಇವಾಗ ಟೌನಲ್ಲಿ ಬೀಚ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ವಲ್ಪರೈಯಲ್ಲಿ. ಸಂಜೆ 4:30 ಆಗಿದೆ ಅಲ್ವಾ ಬ್ರೋ ಟೈಮು. ಮಳೆ ಹನೀತಾ ಇದೆ. ಸೊ ಪೀಸ್ಫುಲ್. ಹಾಯ್. ಯಾರು ಬಾಯ್ಸು ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆಲ್ಲ. ಸೊ ಬಾಯ್ಸ್ ಸಂಜೆ ಹಂಗೆ ಶೀತ ಹೊಡಿತಾ ಇದೆ. ಬಾಯ್ಸ್ ಸಂಜೆ ಹಂಗೆ ಶೀತ ಹೊಡಿತಾ ಇದೆ. ಕಾಫಿಗೆ ಅಂತ ಒಂದು ಲೆವೆಲ್. ನೀವು ಮಲಗಿದ್ರಲ್ಲ ಬ್ರೋ ಸ್ವಲ್ಪ ಹೊತ್ತು? ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಸ್ವಲ್ಪ ತಲೆ ಗಿಮ್ಮಂತ ತಲೆ ನೋಯ್ತಾ ಇದೆ. ಸೊ ಹಾಗೇನೆ ಒಂದು ರೌಂಡ್ ಬೀಚ್ ಬಂದ್ವಿ, ಲೈಟಾಗಿ ಡ್ರಿಸ್ಲಿಂಗು. ಸೊ ಇಲ್ಲೊಂದು ಕಾಫಿ ಶಾಪ್ ಇದೆ, ಯಾವುದು ಜಶ್ವಿನ್ಸ್ ಟೀ ಕಾರ್ನರ್ ಅಂತ. ನೋಡಿ ಯಾವ ಥರ ಚಾಕ್ಲೇಟ್ ಎಲ್ಲಿಂದ ವರ್ಕದ ಅಣ್ಣ? ಚಾಕ್ಲೇಟ್ ಫ್ರಮ್ ವೇರ್? ಚಾಕ್ಲೇಟ್ಸ್ ಆಲ್ ದಿಸ್ ಹೋಮ್ ಮೇಡ್. ಸೊ ಬಿಸಿ ಬಿಸಿ ಕಾಫಿ ತೊಳಿ ಬ್ರೋ. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಿಪ್ ಕುಡಿದು ನೋಡಬೇಕು ಹೇಗಿರುತ್ತೆ ಅಂತ. ಕಾಫಿ ಕುಡೀರಿ ಬ್ರೋ, ಹೇಗಿದೆ? ಸೂಪರ್. ನಾನೊಂದು ಸಿಪ್ ಕುಡಿದೆ, ಸಮಾಧಾನ ಏನೋ ಒಂದು. ನಾವು GS ಫ್ಲ್ಯಾಟ್ ಇಂಜಿನಿಂದ ಇವಾಗ
ಸ್ಟ್ರೋಕ್ ಇಂಜಿನ್. ಆಟೋಲ್ಲಿ ಹೋಗ್ತಾ ಇದ್ದೀವಿ ವಲ್ಪರೆಯಲ್ಲಿ ಊಟಕ್ಕೆ. ನಮಗೂ ಗಾಡಿ ಓಡಿಸಿ ರಿಲ್ಯಾಕ್ಸ್ ಮಾಡೋಣ ಅಂತ. ಒಳ್ಳೆ ಮಳೆ ಹೊಡಿತಾ ಇದೆ, ಹಾಗಾಗಿ ಕ್ರೇಜಿಂಗ್ ಇದೆ. ಫುಲ್ಲು ಮಳೆ ನೋಡಿ ಎಲ್ಲ ಕಡೆ. ಇಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಣ್ಣ 100 ರೂಪಾಯಿ ಅಂದಿದ್ರು, ಹಂಗೆ 150 ರೂಪಾಯಿ ಏರಿಸ್ಬಿಟ್ರು ಗ್ಯಾಪಲ್ಲಿ. ಮಾಮೂಲಿ ಕ್ರೇಜಿ. 9 ಗಂಟೆಗೆ ಊರೆಲ್ಲ ಶಟ್ ಡೌನ್ ಆಗ್ಬಿಟ್ಟಿದೆ. ಹಿಂಗಿದೆ ನೋಡಿ ಫುಲ್ಲು ಆಟೋಲಿ. ಮಜಾ ಇದೆ ಅಲ್ಲ. ಇದೇ ಲಕ್ಷ್ಮೀ ಮೆಸ್ ಪೀಸ್. ಏನಾರ ವಲ್ಪರೆ ವಿಸಿಟ್ ಆಗಿದ್ರೆ ಇಲ್ಲಿ ಬಂದು ಒಂದು ಊಟ ಮಾಡ್ಕೊಂಡು ಹೋಗೋದಲ್ಲ. ಸದರಾಗಿದೆ ಆ್ಯಕ್ಚುಲಿ, ಅಂದರೆ ಡೀಸೆಂಟ್ ಆಗಿದೆ. ಇಲ್ಲಿ ಬಂದರೆ ದೋಸೆ ಹೇಳಿದ್ವಿ ಅಣ್ಣ, ಸೂಪರ್ ಅಣ್ಣ. ಹಾಂ ನಮಸ್ಕಾರ ನಮಸ್ಕಾರ. ಬೆಂಗಳೂರು. ಹಾಂ ಬೆಂಗಳೂರು ನೋಡಿ. ದೋಸೆ ಸಕ್ಕತ್ತಾಗಿದೆ, ಸೈಜ್ ನೋಡಿ ಹೆಂಗಿದೆ. ಸಾಂಬಾರು ಎಲ್ಲ ಕೊಟ್ಟು ಪ್ಲೇನ್ ದೋಸೆ ಹೇಳಿದ್ವಿ.